ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಮಧ್ಯಾಹ್ನ ಮೇಲೆ ಸುಮಾರು 4:15 ನಾನು ವ್ಲಾಗು ಶುರು ಮಾಡ್ತಾ ಇದ್ದೀನಿ. ಯಾಕೆ ಹೊಗೆ ಹಾಕ್ಕೊಂಡು ಕೂತಿದ್ದೀರಾ ಅಂತ ಕೇಳ್ಬೋದು ನೀವು. ಯಾಕಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚುತ್ತೆ. ಒಂದು ಸಲ ಮಳೆ ಬಂದು ಹೋದ್ಮೇಲೆ ತುಂಬ ಸೊಳ್ಳೆಗಳಾಗ್ಬಿಡುತ್ತೆ. ಆ ಟೈಮ್ನಲ್ಲಿ ಹೇಗಿರುತ್ತೆ ಅಂದರೆ ಒಂಥರ ಜೇನು ಹುಳ ಮುತ್ಕೊಂಡಂಗೆ ನಮ್ಮ ಹತ್ರ ಕಚ್ಚೋದಕ್ಕೆ ಬರುತ್ತೆ. ಮತ್ತು ಅದು ತುಂಬ ನಂಜು. ಹಾಗಾಗಿ ಸಂಜೆ ಸಮಯಕ್ಕೆ ನಾವು ಈ ಥರ ಹೊಗೆ ಹಾಕ್ತೀವಿ. ಅಡಿಕೆ ಸಿಪ್ಪೆ ಇರುತ್ತಲ್ಲ, ಒಣ ಅಡಿಕೆ ಸಿಪ್ಪೆನ ಇಟ್ಕೊಂಡಿರ್ತೀವಿ. ಈ ಥರದಕ್ಕೆಲ್ಲ ಬೇಕಾಗುತ್ತೆ ಅಂತ ಅದರಲ್ಲಿ ಸ್ವಲ್ಪ ಕೆಂಡ ಹಾಕಿಟ್ಬಿಟ್ರೆ ತುಂಬ ಹೊಗೆ ಆಗುತ್ತೆ. ಆವಾಗ ಒಂದೇ ಒಂದು ಸೊಳ್ಳೆ ಕೂಡ ನಮ್ಮ ಹತ್ರ ಬರೋದಿಲ್ಲ. ಈ ಒಂದು ಉಪಾಯ ಹಳ್ಳಿಯಲ್ಲಿ ಮಾಡ್ತೀವಿ. ಮತ್ತು ಕಟ್ಟೆ ಒಡಲು ಬಂದಾಗಲೂ ಕೂಡ ಈ ಥರ ಹೊಗೆ ಹಾಕಿದ್ರೆ ಆ ಹುಳುಗಳು ಕೂಡ ಹೋಗುತ್ತೆ. ಹಾಗೆ ಅಮ್ಮ ಇವಾಗ ತೋಟದ ಕಡೆ ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ. ತೋಟಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಒಂದಷ್ಟು ಬಾಳೆ ಕೊಯ್ಕೊಂಬರ್ಬೇಕಿತ್ತು ಮತ್ತು ಒಂದು ಸ್ವಲ್ಪ ಮಾವಿನಕಾಯಿ ಕೊಯ್ಕೊಂಬರ್ತೀನಿ ಅಂತ ಹೊರಟರು. ನನಗೆ ಈ ಸಲ ಹಸಿ ಮಾವಿನಕಾಯಿ ಅಂದರೆ ಹೋಳುಗಳು ಮಾಡಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಆ ಥರದ್ದು ಉಪ್ಪಿನಕಾಯಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಮ್ಮ ಮಾವಿನಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದಾರೆ. ಮಿಡಿ ಉಪ್ಪಿನಕಾಯಿ ಕೂಡ ಮಾಡಿದ್ದಾರೆ, ಬಟ್ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ನಾನು ಹೋಗ್ತಿದ್ದೆ, ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚುತ್ತೆ ನನಗೆ. ಆಮೇಲೆ ಅಂದರೆ ಇದು ತುರ್ಕೆ ಸೊಳ್ಳೆ ಆಯಿತಾ, ತುಂಬ ತುರ್ಕೆ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಮನೆಯಲ್ಲೇ ಇದ್ದೀನಿ. ತೋಟದಲ್ಲಂತೂ ಸಿಕ್ಕಾಪಟ್ಟೆ ಇರುತ್ತೆ ಸೊಳ್ಳೆ. ಯಾರು ಬಂದರು? ನಾಯಿ ಬೊಗಳುತ್ತಾ ಇದೆ. ರೋಡಲ್ಲಿ ಯಾರೇ ಹೋದರೂ ಇದು ದೂರದಿಂದಾನೇ ಬೊಗಳ್ತಾ ಇರುತ್ತೆ. ಆವಾಗ ಯಾರೂ ಬಂದಿರಲಿಲ್ಲ. ಅನಗಲ್ಲ ಬಂದರು. ಬೆಳಗ್ಗೆ ಹೋದವರು ಈಗ ಸಂಜೆ 6 ಗಂಟೆ ಬರ್ತಾ ಇದ್ದಾರೆ. ಹಲೋ. ಹಿಂದಿನ ವಿಡಿಯೋದ ಕೊನೆಯಲ್ಲಿ ನೋಡಿದ್ರಿ ಅತ್ತೆ ಮತ್ತು ಅಚ್ಚುತವರು ಅನಗಲ ಹೋಗಿರೋದನ್ನು. ಅವ್ರು ಇವಾಗ ವಾಪಸ್ ಬಂದರು ಅವ್ರ ಫ್ರೆಂಡ್ ಮನೆಗೆ ಹೋಗಿ. ನಾನು ಕಾಯ್ತಾ ಇದ್ದೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬೆಳಗ್ಗೆ ಬೇಗ ಹೋಗಿದ್ರಲ್ವ, ನನಗೆ ಬೇಜಾರು ಬಂದುಬಿಟ್ಟಿತ್ತು ಎಷ್ಟೊತ್ತಿಗೆ ಅನಗ ಬರ್ತಾಳೆ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಹೋಗಿ ಇವಾಗ ಬಂದರು ಅವರು. ಓ ನೇರಳೆ ಹಣ್ಣು, ನನಗೋಸ್ಕರ ನೇರಳೆ ಹಣ್ಣು ತಗೊಂಬಂದ್ರಾ? ಅಚ್ಯುತ್ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರಲ್ಲ, ಅಲ್ಲಿ ತುಂಬ ನೇರಳೆ ಹಣ್ಣಿತ್ತಂತೆ. ಕಾಡಲ್ಲಿ ಬೆಳೆಯೋದಾಯ್ತಾ, ಅವ್ರು ಕೊಟ್ಟು ಕಳಿಸಿದ್ದಾರೆ ನನಗೆ. ನಾನು ಹೇಳ್ತಾ ಇದ್ದೆ ನೇರಳೆ ಹಣ್ಣು ತಿನ್ನಬೇಕು ಅಂತ. ಒಂದು ಸ್ವಲ್ಪ ತಿಂದೆ ನಾನು, ಜಾಸ್ತಿ ಏನೋ ತಿನ್ನೋಕ್ಕಾಗಲ್ಲ ಯಾವುದೇ ಆದರೂ ಕೂಡ, ಬಟ್ ಚೆನ್ನಾಗಿತ್ತು. ಸೊ ಹಾಗೆ ಅನಾಗ ಅಮ್ಮನ ಹತ್ರ ಓಡ್ತಾ ಇದ್ದಾಳೆ. ಅಮ್ಮ ತೋಟದಿಂದ ಬಂದರು, ನಾನು ಹೋಗಿ ಬಂದೆ ಅಂತೇಳಿ. ಅಮ್ಮ ಹೇಳ್ತಾಯಿದ್ರು, ಯಾಕೆ ಇಷ್ಟು ಲೇಟ್ ಮಾಡಿದೆ, ನಮಗೆಲ್ಲ ಬೇಜಾರು ಬಂದುಬಿಡ್ತು ನಿಂದು ಅಂತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮ್ಮನೆ ಹೊರಗಡೆ ಒಂದು ವಾಕ್ ಬಂದಿದ್ದೆ. ಹಾಗೆ ಇಲ್ಲಿ ವಾಕ್ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಇನ್ಮೇಲೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಲ್ಲ ಅಂತ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಸಣ್ಣಗೆ ಮಳೆ ಬರ್ತಾ ಇದೆ, ತುಂಬ ಅಂದರೆ ಮೋಡ ಮುಸುಕಿದ ವಾತಾವರಣ, ತಂಪಾಗಿದೆ, ಒಂಥರ ಚಳಿ ಚಳಿ ಅನ್ನಿಸ್ತಾ ಇದೆ. ಯಾಕೆ ಮಿಸ್ ಮಾಡ್ಕೊಳ್ತೀನಿ ಅಂದರೆ ನಾಳೆ ಬೆಳಗ್ಗೆ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಆಲ್ಮೋಸ್ಟು ಇಲ್ಲಿ 17 ದಿನ ಉಳ್ಕೊಂಡೆ, 18ನೇ ದಿನ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಈ ಸಲ ತುಂಬ ದಿನ ಉಳ್ಕೊಂಡೆ ನಾನು ಆರಾಮಾಗಿ. ಇನ್ನು ಯಾವಾಗ ಬರೋದು ಗೊತ್ತಿಲ್ಲ, ನೋಡೋಣ. ಮತ್ತು ಸಾಧ್ಯ ಆದರೆ ಬರೋದು, ಇಲ್ಲಾಂದರೆ ಪಾಪನ ಕರ್ಕೊಂಡು ಡೆಲಿವರಿ ಆದಮೇಲೆ ಆಗುತ್ತೆ ಬರೋದು, ಗೊತ್ತಿಲ್ಲ ಏನು ಅಂತ, ಮುಂದಿಂದು ಮುಂದೆ. ಬಟ್ ಇವಾಗಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ಸಾಕಷ್ಟು ಹಳ್ಳಿ ವ್ಲಾಗ್ಸನ್ನು ದಿನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಆ ವಿಡಿಯೋಗಳನ್ನು ಹಾಕ್ತಾಯಿದ್ದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಬಂದಾಗ ಮತ್ತೆ ವ್ಲಾಗ್ಗಳು ಖಂಡಿತ ಮಾಡೋದಿದೆ. ಇವಾಗ ಸಣ್ಣಗೆ ಮಳೆ ಬರ್ತಾಯಿದೆ ಆಯಿತಾ, ನೋಡಿ ಒಂಥರ ಮೋಡ ಅಲ್ವಾ, ತುಂಬ ಸಣ್ಣಗೆ ಮಳೆ ಬರ್ತಾ ಇದೆ. ತಂಪಾಗಿದೆ ವಾತಾವರಣ ಮಾತ್ರ. ಮಳೆಗಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬಟ್ ಈ ಸಲ ಮಳೆಗಾಲದಲ್ಲಿ ಮೇ ಬಿ ಬರೋಕ್ಕಾಗಲ್ಲ, ನೋಡಬೇಕು. ನನಗಂತೂ ಊರಿಗೆ ಬರಬೇಕು ಅಂತ ಆಸೆ ಆಗುತ್ತೆ ಅಲ್ಲಿ ಹೋದ್ಮೇಲೆ. ನೋಡಬೇಕು ಟ್ರಾವೆಲ್ ಎಲ್ಲ ಆಗುತ್ತಾ ಏನು ಅಂತ. ಈ ಸಲ ಬಂದಾಗಂತೂ ಆರಾಮಾಗಿ ಉಳ್ಕೊಂಡೆ. ತಿಂಡಿ ಮುಗಿಸ್ಕೊಂಡು ಮತ್ತೆ ನಾನು ಹೊರಗಡೆ ಬಂದೆ. ಹಾಗೆ ಕಮೆಂಟಲ್ಲಿ ನಿಮ್ಮ ಹಸ್ಬೆಂಡ್ಗೆ ಎಷ್ಟೊಂದು ದಿನ ರಜೆ ಕೊಡ್ತಾರಾ ಅಂತ ಕೇಳ್ತಾಯಿದ್ರಿ.
ಅವರು ರಜಾನೂ ಹಾಕಿದ್ರು, ವರ್ಕ್ ಫ್ರಮ್ ಹೋಮು ತೊಗೊಂಡಿದ್ರು. ಸೊ ಹಾಗೆ ಮ್ಯಾನೇಜ್ ಮಾಡಿದ್ದಾಯಿತು. ಪ್ಲ್ಯಾನ್ ಎಲ್ಲ ಬೇರೆ ಥರ ಇತ್ತು. ಅವ್ರು ನಮ್ಮನ್ನು ಬಿಟ್ಟು ಅಂದರೆ ವಾಪಸ್ ಹೋಗೋದು, ನಾವು ಉಳ್ಕೊಳ್ಳೋದು ಅಂತೆಲ್ಲ ಆಗಿತ್ತು. ಬಟ್ ಅದು ಸಾಧ್ಯ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗಿ ಬಂತು. ಎಲ್ಲ ಕುತ್ಕೊಂಡಿದೆ, ಇನ್ನೂ ಕಾಣ್ತಾ ಇದೆಯಾ? ಹಲ್ಗುತ್ತೆ ನೋಡಿ ಆ ಮರಕ್ಕೆ, ಅಲ್ಲೇ ಇದೆ, ಇನ್ನೂ ಅದಕ್ಕೆ ಹೋಲ್ ಮಾಡ್ತಾನೇ ಇದೆ ನೋಡಿ. ಮೂವ್ ಆಗೋದು ಕಾಣಿಸ್ತಾ ಇದೆ ಅನಿಸುತ್ತೆ. ತಿಂಡಿ ತಿನ್ಕೊಂಬಂದೆ, ಆದರೂ ಅಲ್ಲೇ ಇದೆ ಇದು. ಇಡೀ ಮರ ಹೋಲ್ ಮಾಡಿ 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 ಇಡುತ್ತೆ ಇದು. ಹಾಳಾಗಿದೆ ಬಿಡಿ, ಇದು ಮಾಡಿದ್ರೆ ಏನು ತೊಂದರೆ ಇಲ್ಲ. ಮಳೆಗಾಲದ ತಯಾರಿ ಎಲ್ಲ ಅಪ್ಪ ಶುರು ಮಾಡಿದ್ದಾರೆ. ಇಲ್ಲಿ ಹೊಸದಾಗಿ ತಟ್ಟಿ ಕಟ್ಟಬೇಕು. ಇಲ್ಲೆಲ್ಲ ತುಂಬ ಮಳೆ ಬರುತ್ತಲ್ವ, ಸೊ ಹಾಗಾಗಿ ಇಲ್ಲೂ ಕೂಡ ತಟ್ಟಿ ಕಟ್ತಾರೆ ತೆಂಗಿನ ಗರಿಯಿಂದ. ಇದೆಲ್ಲ ತಯಾರಿ ಶುರು ಆಗಿದೆ. ಇವತ್ತು ಎಷ್ಟು ಮಾವಿನ ಹಣ್ಣು ಸಿಕ್ಕಿದೆ. ಈಗೇನೋ ಮಾವಿನ ಹಣ್ಣೆಲ್ಲ ತಿನ್ಬೇಕಂತಲೇ ಅನ್ನಿಸ್ತಾ ಇಲ್ಲ. ಮೊದಲು ಬಂದು ಒಂದೆರಡು ದಿನ ಈ ಥರದ್ದು ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಇವಾಗ ಮಾವಿನ ಹಣ್ಣು ತಿಂತಾ ಇಲ್ಲ, ಯಾರೂ ತಿಂತಾ ಇಲ್ಲ, ನಗನೂ ತಿಂತಾ ಇಲ್ಲ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತೀನಿ ನಾಳೆಯಿಂದ. ನಂಗೆ ಮನೆ ಒಳಗಡೆ ಇರೋದಕ್ಕಿಂತ ಈ ಥರ ಹೊರಗಡೆ ಎಲ್ಲ ನೋಡಿಕೊಂಡು, ನಾನು ಇಲ್ಲೇ ಚೇರ್ ಹಾಕ್ಕೊಂಡು ಕುತ್ಕೊಂಡು ವಿಡಿಯೋ ಏನಾದರೂ ಎಡಿಟಿಂಗ್ ಕೆಲಸ ಇದ್ದರೆ ಮಾಡ್ತಾ ಇರ್ತಾಯಿದ್ದೆ. ಇವಾಗ ಮಿಸ್ ಮಾಡ್ಕೊಳ್ತೀನಿ ನಾನು ಅದನ್ನೆಲ್ಲ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಗೆ ನಾವು ಹೋಗಲೇಬೇಕು. ಉಳಿದು ಇನ್ನೊಂದು ವಾರ ಹೆಚ್ಚಿಗೆ ಉಳಿಬೋದಿತ್ತೇನೋ. ಬಟ್ ಅನ್ನಾಗ ಅಪ್ಪ ಬೆಂಗಳೂರಿಗೆ ಹೋಗ್ತಾರೆ ಅಂದರೆ ಅವಳು ಇಲ್ಲಿ ಉಳಿಯೋಕ್ಕೆ ಕೇಳಲ್ಲ. ನಾವು ಹೋಗೋಣ ಅಂತ ಅಳ್ತಾಳೆ. ಮತ್ತು ರಾತ್ರಿ ಆದ ತಕ್ಷಣ ಕರೆಂಟು ತೆಗಿತೀವಿ ಅಂದರೆ ಗುಡುಗು ಇರುತ್ತೆ, ಕೆಲವೊಂದು ಲೈಟಿಗೆಲ್ಲ ಹುಳಗಳು ಬರುತ್ತೆ. ಅದರೆಲ್ಲ ನೋಡಿದ್ರೆ ಇವಳು ಭಯ ಪಡ್ತಾಳೆ. ಹಾಗಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಸರಿ, ಹೆಂಗೂ ಸುಮಾರಷ್ಟು ದಿನ ಉಳಿದ್ವಲ್ಲ, ಹೋಗೋಣ. ಅವಳಿಗೆ ಜೂನ್ನಿಂದ ಮತ್ತು ಡ್ಯಾನ್ಸ್ ಕ್ಲಾಸು ಶುರು ಆಗುತ್ತೆ. ಹಾಗೆ ಜೂನ್ 10 ಒಳಗಡೆ ಸ್ಕೂಲ್ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನೂ ಇನ್ಫಾರ್ಮ್ ಮಾಡಿಲ್ಲ. ಅವಳಿಗೆ ಸ್ವಲ್ಪ ರಿವಿಸನ್ ಎಲ್ಲ ಮಾಡೋದಿದೆ, ಎಲ್ಲ ಮರ್ತೋಗಿರುತ್ತೆ. ಇವಾಗ ಡ್ಯಾನ್ಸ್ ಕ್ಲಾಸ್ದು ಸ್ಕೂಲ್ದು ಎಲ್ಲ ಒಂದು ಸಲ ಹೋಗಿ ಒಂದು ವಾರ ಸಿಗುತ್ತೆ ನನಗೆ, ಹಾಗೆ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಈ ಕಾಡು ಕೊತ್ತಂಬರಿ ಸೊಪ್ಪು ತೋರ್ಸೋದಕ್ಕೆ ಬಂದಿದ್ದೀನಿ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇದ್ದಾಗ ನಮ್ಮ ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ತೋಟದಲ್ಲಿ ಅಥವಾ ಹೀಗೆ ಎಲ್ಲಾದರೂ ಹಿತ್ತಲಲ್ಲೆಲ್ಲ ಒಂದು ದೊಡ್ಡ ಕೊತ್ತಂಬರಿ ಸೊಪ್ಪು ಅಂತ ಬೆಳೆಯುತ್ತೆ. ನ್ಯಾಚುರಲ್ ಆಗಿ ಬೆಳೆಯೋದು ಇದು. ಕೊತ್ತಂಬರಿ ಸೊಪ್ಪಿನ ಪರಿಮಳವನ್ನು ಹೊಂದಿರುತ್ತೆ. ನಮ್ಮ ಮನೆಯಲ್ಲಿ ಮಾಮೂಲಿ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇದ್ದಾಗ ನಾವು ಇದನ್ನು ಬಳಸ್ತೀವಿ. ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಘಮ ಇರುತ್ತೆ ಅದಕ್ಕೆ. ನೋಡಿ, ಈ ಥರ ಎಲೆ ಅದು ಕೊತ್ತಂಬರಿ ಸೊಪ್ಪಿನ ಘಮ ಇರುತ್ತೆ. ಇದನ್ನು ನಾವು ಬಳಸ್ಬೋದು ಅಡುಗೆಗೆ. ಅನ್ನಾಗ ಏನೋ ಹಠ ಮಾಡ್ತಾ ಇದ್ದಾಳೆ. ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಇವಾಗ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಮಧ್ಯಾಹ್ನ ಮೇಲೆ ಅಮ್ಮ ಇವಾಗ ಏನೋ ತಿಂಡಿ ಮಾಡಿದ್ದಾರೆ. ಈ ಜಾಗ ನನಗನ್ ಫೇವ್ರೆಟ್ ಜಾಗ. ಇಲ್ಲೇ ಕುತ್ಕೊಂಡು ಆಟ ಆಡೋದು, ಏನಾದರೂ ತಿನ್ನೋದು, ನಮ್ಮನೆ ಕುಚ್ಚನ ಹತ್ರ ಮಾತಾಡೋದು, ಇಲ್ಲೆಲ್ಲ ಹೊರಗಡೆ ನೋಡ್ತಾ ಇರೋದು. ಅವಳಿಗೂ ಕೂಡ ರೂಢಿಯಾಗಿದೆ ಪಾಪ. ಇವಾಗ ಅಲ್ಲೇ ಇರು ಬಂದೆ. ಸೊ ಮಧ್ಯಾಹ್ನದ ಕಷಾಯ ಟೀ ಎಲ್ಲ ಆಯಿತು. ಈಗ ಆ್ಯಕ್ಚುಲಿ ಈ ಬೆಳಗ್ಗೆಯಿಂದ ಮೋಡದ ವಾತಾವರಣ ಇತ್ತು. ಆದರೆ ಇವಾಗ ಸ್ವಲ್ಪ ಮಧ್ಯಾಹ್ನ ಮೇಲೆ ಒಂಚೂರು ಬಿಸಿಲು ಬಂದಿದೆ. ನಾನು ಹಲಸಿನಕಾಯಿ ಸೊಳೆನ ಹೆಚ್ಚಿ ಇಟ್ಟಿದ್ದೆ. ಅಮ್ಮ ಈ ಥರ ಒಣಗಿ ಹಾಕಿದ್ರು. ಒಣಗಿಲ್ಲ, ಇದು ಏನಾಗುತ್ತೋ ಗೊತ್ತಿಲ್ಲ. ಉಪ್ಪು ಹಾಕಿ ಒಣಗಿಸಿರೋದು. ಸಣ್ಣಗೆ ಹೆಚ್ಚಿ ಅದಕ್ಕೆ ಫುಲ್ ಉಪ್ಪು ಹಾಕಿ ಅದರ ರಸ ಹಿಂಡಿ ಒಣಸಿದ್ದೀವಿ. ಇದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ನಾವು ಅದನ್ನು ಬಳಸ್ಕೋಬೋದು ಅಡುಗೆಗೆ ಅಂತ ಮಾಡ್ಕೊಂಡಿದ್ದೀವಿ. ಬಟ್ ಈ ಸಲ ಬಿಸಿಲು ಸಿಗದೆ ಅದು ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೇನು ಕಹಿ ಆಗಿಲ್ಲ.
ನೋಡಬೇಕು ತಗೊಂಡು ಹೋಗೋದೇ ಏನು ಅಂತ ಆಮೇಲೆ. ಹಾಗೆ ಕಮೆಂಟಲ್ಲಿ ಇವಾಗ ನೋಡಿದೆ ಡ್ಯೂ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಇತ್ತು. ನನಗೆ ಅಕ್ಟೋಬರ್ ಎಂಡಿಗೆ ಕೊಟ್ಟಿದ್ದಾರೆ. ಸೊ ದೀಪಾವಳಿಗಿಂತ ಮುಂಚೆ ಬರುತ್ತೆ, ಅಂದರೆ ದೀಪಾವಳಿಗೆ ನಮ್ಮ ಪಾಪು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್, ಮ್ಯಾಲೆ ಹೋಗ್ಬಪ್ಲೆ ಈಗ ಬಟ್ಟೆ ಪ್ಯಾಕಿಂಗ್ ಮಾಡಬೇಕು ಎಲ್ಲ. ಇವಾಗ ಅಲ್ಲಲ್ಲಿ ತುಂಬ ದಿನ ಆಯ್ತಲ್ವ ನಾವು ಬಂದು, ಹಾಗಾಗಿ ಅಲ್ಲಲ್ಲಿ ಎಲ್ಲ ಬಟ್ಟೆ ಎಲ್ಲ ಸರಿ ಮಾಡಿ ತುಂಬಿಕೊಂಡು ಹೋಗಬೇಕು. ಮತ್ತು ಅದು ಇದು ಮಾವಿನ ಹಣ್ಣು, ಮಾವಿನಕಾಯಿ ಸಿಕ್ಕಾಪಟ್ಟೆ ಇರುತ್ತೆ. ಇವಾಗೆಲ್ಲ ತೊಗೊಂಡು ಹೋಗೋದು ಊರಿಂದ, ಅದೆಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಕೊಂಡು ಸಂಜೆನೇ ಕಾರ್ ತುಂಬ್ತೀವಿ, ಬೆಳಗ್ಗೆ ಬೇಗ ಹೊರಡ್ತೀವಿ. ಇವಾಗೆಲ್ಲ ನಾವು ಕಾರ್ ತುಂಬ್ತಾ ಇದ್ದೀವಿ. ಅತ್ತೆ ಕೂಡ ಸಾಕಷ್ಟು ಐಟಮ್ ಕಳಿಸ್ಕೊಟ್ಟಿದ್ರು ಮನೆಯಿಂದ, ಅದನ್ನೆಲ್ಲ ತುಂಬ್ಕೋಬೇಕು. ಇಲ್ಲಿಂದ ಒಂದು ಸ್ವಲ್ಪ ಕೆಲವೊಂದು ತೊಗೊಂಡು ಹೋಗೋದಿರುತ್ತೆ. ಮತ್ತು ಬಟ್ಟೆ ಅಂತೂ ಸುಮಾರು ದಿನದಿಂದ ಎಲ್ಲ ಅಲ್ಲೇ ಉಳ್ಕೊಂಡ್ರೆ ಎಲ್ಲ ಆಚೆ ಈಚೆ ಆಗಿರುತ್ತಲ್ವ, ಎಲ್ಲ ಸೇರಿಸಿ ತುಂಬಿ ಎಲ್ಲ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಒಂದೊಂದೇ ತಂದು ತುಂಬ್ತಾ ಇದ್ದೀವಿ. ಎಲ್ಲ ಡಿಕ್ಕಿ ಎಲ್ಲ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ಇರುತ್ತೆ. ಬಸ್ಸಿಗೆ ಬರೋದಾದ್ರೆ ಏನು ಮಾಡೋದು ಗೊತ್ತಿಲ್ಲ. ಏನು ಘಮ, ಮಲ್ಲಿಗೆ ಹೂವು ಇವಾಗ ತಾನೇ ಅರಳ್ತಾ ಇದೆ. ಒಳ್ಳೆ ಘಮ, ಚೆಂದ ಅರಳ್ತಾ ಮೊಗ್ಗು. ಇವಾಗ 7 ಗಂಟೆ ಸಮಯ, ಸುಮಾರು ಬೆಳಕಿದೆ. ಅಂದರೆ ಬೆಂಗಳೂರಲ್ಲಾದರೆ ಇಷ್ಟೊತ್ತಿಗೆ ಕತ್ಲೆ ಆಗ್ತಿತ್ತು ಮೋಸ್ಟ್ಲಿ, ನಂಗೆ ಹಾಗೆ ಅನಿಸುತ್ತೆ. ಅಮ್ಮ 7 ಗಂಟೆ ಫೋನ್ ಮಾಡಿದಾಗ ಇಲ್ಲಿ ಫುಲ್ ಕತ್ಲೆ ಆಗಿದೆ ಅಂತ ಹೇಳ್ತಿದ್ದೆ. ಅಮ್ಮ 20 ನಿಮಿಷ ಡಿಫ್ರೆನ್ಸ್. ಹಾಂ, ಅದಕ್ಕೆ ಇಲ್ಲಿ ಸ್ವಲ್ಪ ಲೇಟಾಗಿ ಕತ್ಲೆ ಆಗುತ್ತೆ. ನಮ್ಮದು ಕಾರು ಲೋಡ್ ಆಯಿತು, ಇವಾಗ ಎಲ್ಲ ಪ್ಯಾಕ್ ಮಾಡಿ ತುಂಬಿದ್ದಾಯಿತು. ಆ್ಯಕ್ಚುಲಿ ಹೊರಗಡೆ ಬರೋದಕ್ಕಾಗೋದಿಲ್ಲ ಈ ಸಂಜೆ ಸಮಯ, ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚುತ್ತೆ. ಅಂದರೆ 5:30ಇಂದನೇ ಶುರು, ಅಂದರೆ ಮಳೆ ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಸೊಳ್ಳೆ. ರಾತ್ರಿ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾವು ಹೊರಡುವ ದಿನ ಬೆಳಗ್ಗೆ ಸಿಕ್ಕಾಪಟ್ಟೆ 3 ಗಂಟೆಯಿಂದ ಗುಡುಗು ಮಿಂಚು ಮಳೆ ಶುರು ಆಗಿಬಿಟ್ಟಿತ್ತು. ಸುಮಾರು ಒಂದು 6:30 ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಗೆ ಹೊರಡೋದಕ್ಕೂ ಲೇಟ್ ಆಯಿತು, ಯಾಕಂದರೆ ಕರೆಂಟ್ ಇರಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಈ ಸಲ ತುಂಬ ದಿನ ಉಳ್ಕೊಂಡಿದ್ನಲ್ಲ, ಹಾಗಾಗಿ ಹೊರಡುವಾಗ ನನಗೆ ಸ್ವಲ್ಪ ಏನೋ ಒಂಥರ ದುಃಖ ಆಗ್ತಾಯಿತ್ತು. ಈ ಮೊದಲು 1 ವಾರ ಉಳ್ಕೊಂಡ್ರೆ ಹೆಚ್ಚಾಗಿತ್ತು, ಬಟ್ ಈ ಸಲ ಇಷ್ಟೊಂದು ದಿನ ಉಳ್ಕೊಂಡಿದ್ರಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಹೆಚ್ಚಾಗಿ ಹೊರಗಡೆನೇ ಇರ್ತಿದ್ವಲ್ಲ, ಈ ಹೊರಗಡೆ ವಾತಾವರಣ, ಅಮ್ಮನ ಅಡುಗೆ ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅನಾಗ ಅಮ್ಮಂಗೆ ಅಳಬೇಡ ಅಂತ ಹೇಳ್ತಾ ಇದ್ಲು. ಸೊ ಈ ಸಲ ನನಗೂ ಕೂಡ ಕಂಟ್ರೋಲೇ ಆಗಲಿಲ್ಲ. ಆದರೂ ಅಮ್ಮನ ಮುಂದೆ ನಾನು ಅಳಲ್ಲ, ಯಾಕಂದರೆ ಮತ್ತೂ ಅಮ್ಮ ಅಳ್ತಾರೆ ಅಂತ. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಇಟ್ಸ್ ಓಕೆ, ಮತ್ತೆ ನಾವು ವಾಪಸ್ಸು ಬರೋದಿದ್ದೇ ಇರುತ್ತೆ. ಅದು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಮ್ಮನ ಮನೆಯಿಂದ ವಾಪಸ್ ಹೊರಡುವಾಗ ಆಗೋ ಒಂದು ದುಃಖ ಇದೆಯಲ್ಲ, ಅದು ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ದೂರ ಹೋಗಿ ಒಂಚೂರು ನಿಲ್ಲಿಸ್ಕೊಂಡಿದ್ವಿ. ಅನಗನ ಹಿಂದ್ಗಡೆ ಅವಳ ಸೀಟಲ್ಲಿ ಕೂರಿಸಿದ್ದೀವಿ, ಕುತ್ಕೊಳ್ತೀನಿ ಅಂತ ಹೇಳಿದ್ಲು. ಹಾಗೆ ಏನಾದರೂ ತಿನ್ನೋಕ್ಕೆಲ್ಲ ಕೊಡ್ತಾ ಇರಬೇಕಾಗತ್ತೆ ಅವಳಿಗೆ. ಸೊ ಅದೊಂದು ಏನಾದ್ರು ತೊಗೊಂಡೋಗಿರ್ತೀವಿ ತಿಂಡಿನೆಲ್ಲ. ಮಳೆ ಸುಮಾರು ಅಷ್ಟೊತ್ತು ನಮಗೆ ಸಿಕ್ತು. ಆ ನಂತರ ಬೆಂಗಳೂರು ಹತ್ರ ಎಲ್ಲ ಬಿಸಿಲೇ ಇತ್ತು. ನಾವು ಈ ಸಲ ಶಿರಾದಲ್ಲಿ ಊಟ ಮಾಡಿದ್ವಿ, ಪಾಕಶಾಲಾದಲ್ಲಿ. ಫುಲ್ ಸುಸ್ತಾಗ್ತಾಯಿತ್ತು ಟ್ರಾವೆಲ್ ಮಾಡಿ. ಆನಂತರ ಮನೆಗೆ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಬಂದು ರೀಚ್ ಆಗಿದ್ದೀವಿ. ಇನ್ಮೇಲೆ ನಾನು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಡೈಲಿ ಲೈಫ್ ವ್ಲಾಗನ್ನು ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.